ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಾಗರ ಲಯವಸ್ತರ 3 ಕಾರ್ಯಕ್ರಮದಲ್ಲಿ ಮನಸೆಳೆದ ಗಾಯನ, ವಾದನ, ಸನ್ಮಾನ, ಸಾಂಸ್ಕೃತಿಕ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮಲೆ. ಕಲಾವಿದನಾಗಬಹುದು, ಆದರೆ ಕಲಾ ಸಾಧಕನಾಗುವುದು ಕಷ್ಟ. ಕಲಾವಿದನೊಬ್ಬ ಕಲಾ ಸಾಧಕನಾಗಬೇಕಾದರೆ ನಿತ್ಯ ನಿರಂತರ ಕಲೆಯ ಉಪಾಸನೆ ಎಂಬ ತಪಸ್ಸು ಇರಬೇಕು ಎಂದು ನೃತ್ಯ ಗುರು ವಿದ್ವಾನ್ ಜನಾರ್ದನ್ ಹೇಳಿದರು. ಲಯಾಂಕುರ ಟ್ರಸ್ಟ್, ನಾದಿನ್ ಹಿಂದೂಸ್ತಾನಿ ತಬಲಾ ವಿದ್ಯಾಲಯ ಇಲ್ಲಿನ ಅಜೀಜ್ ಸಭಾಭವನದಲ್ಲಿ ಬುಧವಾರ ಏರ್ಪಡಿಸಿದ್ದ ತೃತೀಯ ವಾರ್ಷಿಕೋತ್ಸವ ಲಯವಸ್ತರ 3 ಕಾರ್ಯಕ್ರಮದಲ್ಲಿ ಕೀರ್ತಿಶೇಷ ಪಂಡಿತ್ ರಾಜಾರಾಮ್ ಸೌರಭ್ ಸ್ಮರಣಾರ್ಥ ಕೊಡಮಾಡಿದ ಸನ್ಮಾನ ಗೌರವ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಕೇವಲ ಕಲಾವಿದರಾದರೆ ಸಾಲದು, ಅದು ಪ್ರದರ್ಶನದ ಗುರಿ ಮಾತ್ರ ಹೊಂದಿ ಹಣ ಮತ್ತು ಹೆಸರಿನ ಆಮಿಷದಲ್ಲಿ ಕಳೆದು ಹೋಗುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಕಲಾವಿದನ ಗುರಿ ಕೇವಲ ಕಲಾವಿದನಾಗಿ ಉಳಿಯುವುದಲ್ಲ, ಬದಲಾಗಿ ಕಲಾ ಸಾಧಕನಾಗುವುದು ಎಂದವರು. ಅದಕ್ಕೆ ನಿತ್ಯ ಕಲಿಕೆ ಎನ್ನುವ ತಪಸ್ಸಿರಬೇಕು ಎಂದರು. ಗೀತೆ, ವಾದ್ಯ, ನೃತ್ಯ ಇವುಗಳು ಸೇರಿಯೇ ಸಂಗೀತ. ಈ ಕಲೆಗಳಲ್ಲಿ ಸಾಧನೆ ಮಾಡುವುದಕ್ಕೆ ಪ್ರೇರಣೆ ಆಗಿಯೇ ಇಂಥ ಸನ್ಮಾನಗಳನ್ನು ಪ್ರದಾನ ಮಾಡಲಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೆದುಳು ಮತ್ತು ನರರೋಗ ತಜ್ಞ ಡಾಕ್ಟರ್ ಸುಮಂತ್ ಬಳಗುಂಡಿ ಮಾತನಾಡಿ, ಸಂಗೀತ ಕಲೆಗಳು ನರರೋಗ ಆರೋಗ್ಯದ ದೃಷ್ಟಿಯಲ್ಲಿಯೂ ಮಹತ್ವ ಪಡೆದಿದೆ. ಇದು ವೈಜ್ಞಾನಿಕವಾಗಿಯೂ ಇರುವ ಸತ್ಯ ಎಂದು ಹೇಳಿದರು. ಇದೇ ವೇಳೆ ವಿಜ್ಞಾನ ಸಂಶೋಧನೆಯ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಕಾಣಿಸಿಕೊಂಡಿರುವ ಬಾಲ ಪ್ರತಿಭೆ ಅಭಿನಂದನ್ ಆರ್ ಕೋಳಿವಾಡಗೆ ಪುರಸ್ಕಾರ ನೀಡಲಾಯಿತು. ತಬಲ ಗುರು ಪಂಡಿತ್ ಭಾಸ್ಕರ್ ವಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಪಂಡಿತ್ ಮಡಿವಾಳಯ್ಯ ತಾಲಿ ಹುಮನಾಬಾದ್, ಸಂಸ್ಥೆಯ ಸಂಸ್ಥಾಪಕ ವಿಜೇಂದ್ರ ಆರ್ ಕುಂಸಿ, ಸಂಸ್ಥೆಯ ಅಧ್ಯಾಪಕ ವಿದ್ವಾನ್ ನಿಖಿಲ್ ಕುಂಸಿ, ಬಿಜಿ ಮಂಜಪ್ಪ, ಮಹಾಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಬೆಳಗ್ಗೆ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ವಿದ್ವಾನ್ ಸಿಎನ್ ಮಾಧವ್ ಭಟ್ ಚೆನ್ನಿಗನತೋಟ ಅವರ ಗಾಯನ, ಸಂಜೆ ಡಾಕ್ಟರ್ ಉದಯರಾಜ್ ಕರ್ಪೂರ್, ಕುಮಾರ ಪ್ರದ್ಯುಮ್ನ ಕರ್ಪೂರ್ ತಬಲಾ ಸೋಲ್ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಅದರಿಂದ ಸಂಗೀತಗಾರರು, ಲಯವಾದ್ಯದ ಶಾಲೆ, ನಾನು ನೃತ್ಯ ಕಲಾವಿದ. ಬಹುಶಃ ಇದು ಸಂಗೀತದ ಒಂದು ಆಗಿರಬೇಕು ಅಂತ ಇದನ್ನು ನಾನು ಸ್ವೀಕರಿಸಲಿಕ್ಕೆ. ಹಾಗೆ ರಾಜಾರಾಮ್ ಸ್ವರಪ್ರವರ ಪ್ರಶಸ್ತಿ ಇನ್ನೂ ಒಂದು ಸಮರ್ಥನೆ ಬೇಕು. ಯಾಕೆಂದರೆ ರಾಜಾರಾಮ್ ಸ್ವರಪ್ರವರು ಅವರು ಮಹಾಕಲಾವಿದರು ಅನ್ನೋದಕ್ಕಿಂತ ಒಬ್ಬ ಸಾಧಕರು. ಅದೇ ರೀತಿ
ಸಾಧನೆಯನ್ನು ನೀವು ಮಾಡಬೇಕು ಅನ್ನೋ ಸೂಚನೆ ಕೂಡ ಇದಿರ್ಬೋದು ಅನ್ನೋಂಥ ಅನಿಸ್ತದೆ. ಯಾಕೆಂದರೆ ನಾವೆಲ್ಲರೂ ಹೆಚ್ಚಿನ ನಮ್ಮ ಆಯುಷ್ಯು ನೃತ್ಯ ಅಭ್ಯಾಸಿಗಳ ಅಥವಾ ಜೊತೆ ಕಲಾ ಅಭ್ಯಾಸಿಗಳಾಗಿರ್ತೀವಿ. ಉದಯರಾಜ್ ಕಪೂರ್ ಅವರು ಹೇಳಿದ್ರು, ನಾವು ಇನ್ನೂ ಕಲಿತಾ ಇದ್ದೀವಿ. ಹಾಗೆ ನಾವೆಲ್ಲರೂ ಹೆಚ್ಚಿನ ಕಾಲ ಕಲಿತಾನೇ ಇರ್ತೀವಿ, ನೃತ್ಯಾಭ್ಯಾಸಿಗಳಾಗೇ ಇರ್ತೀವಿ. ಅಂತೂ ಸತತ ಪ್ರಯತ್ನದಿಂದ ಅಥವಾ ನಮ್ಮ ಗುರುಗಳ ಆಶೀರ್ವಾದದಿಂದ ಎಲ್ಲ ಒಂದು ಹಂತಕ್ಕೆ ನೃತ್ಯ ಅಥವಾ ಕಲಾವಿದರಾಗ್ಬೋದು. ಕಲಾವಿದರಾದ ಮೇಲೆ ಕಲಾ ಸಾಧಕರಾಗೋದು ಇದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕೆಂದರೆ ಈ ಕಲಾವಿದರು ಅನ್ನೋ ಹಂತಕ್ಕೆ ಬಂದಾಗ ನಮಗೆ ತುಂಬ ಆಮಿಷಗಳು ಬರೋಕ್ಕೆ ಶುರುವಾಗುತ್ತೆ. ಕಲಾವಿದರು ಅದು ಸಂಪತ್ತಿನ ಆಮಿಷ ಇರ್ಬೋದು, ಕೀರ್ತಿಯ ಆಮಿಷ ಇರ್ಬೋದು. ಈ ರೀತಿ ಆಮಿಷಕ್ಕೆ ಒಳಗಾದ ತಕ್ಷಣ ನಾವು ಮುಂದಿನ ಸಾಧನೆಯತ್ತ ಗಮನ ಕೊಡೋಲ್ಲ, ಪ್ರದರ್ಶನದತ್ತ ಗಮನ ಕೊಡ್ತೀವಿ. ಬರೀ ಕಲಾವಿದರ ಮಟ್ಟದಲ್ಲೇ ಉಳ್ಕೊಂಡ್ಬಿಡ್ತೀವಿ. ಆದರೆ ರಾಜಾರಾಮ್ ಸಪೂರ್ ಅವರು ಕಲಾವಿದರಾಗಿ ಮಾತ್ರ ಉಳ್ಕೊಂಡಿಲ್ಲ, ಅವರು ಸಾಧಕರಾದ. ಈ ಸಾಧಕರಾಗಬೇಕಾದ್ರೆ ಕಲೆಯ ಉಪಾಸನೆ ಆಗಬೇಕು, ಕಲೆ ಅಭ್ಯಾಸ ಆದರೆ ಸಂಬಂಧ ತಪಸ್ಸಾಗಬೇಕು. ಹಾಗಾದಾಗ ಮಾತ್ರ ನಾವು ಕಲಾ ಸಾಧಕರಾಗಬಹುದು. ನಾನೊಬ್ಬ ಮೆದುಳು ಮತ್ತು ನರರೋಗ ತಜ್ಞನಾಗಿ ಜೊತೆಗೆ ಕರೆಂಟ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇರೋದ್ರಿಂದ ಸಂಗೀತದ ಮಹತ್ವ ಮತ್ತು ಅದರ ತಾಕತ್ತು, ಅದರ ಶಕ್ತಿ ಬಗ್ಗೆ ತಿಳುವಳಿಕೆ ನನಗಿದೆ. ಈ ತಬಲಾ ವಾದನದಲ್ಲಿ ಬರುವಂಥ ಪ್ರತಿಯೊಂದು ಈ ಲಯ, ಯಾವುದೇ ಒಂದು ಜಸ್ಟ್ ಒಂದು ವಾದನ ಒಂದೇ ಅಲ್ಲ. ತಬಲಾ ಹೇಳೋದು ಒಂದು ಜಸ್ಟ್, ನನ್ನ ಪ್ರಕಾರ ಒಂದು ಜಸ್ಟ್ ಒಂದು ವಾದ್ಯ ಅಲ್ಲ, ಅದು ನಮ್ಮ ಜೀವನದಲ್ಲಿ ನಮ್ಮ ಪ್ರತಿಯೊಂದು ಘಟ್ಟದ ಪ್ರತಿಯೊಂದು ಲಯವನ್ನ, ನಾಡಿಯನ್ನ ತಿಳಿಸ್ಕೊಳ್ಬೋದು. ನ್ಯೂರಾಲಜಿ ಸೈಡಿಂದ ಹೇಳೋದಾದ್ರೆ ಸಂಗೀತ, ಈ ಮ್ಯೂಸಿಕ್ ಥೆರಪಿ ಹೇಳೋದು ನಮ್ಮ ಎಷ್ಟೊಂದು ನ್ಯೂರಾಲಜಿಕಲ್ ಕಂಡೀಷನ್ಸ್ ಅಲ್ಲಿ, ಎಷ್ಟೊಂದು ಕಾಯಿಲೆಗಳಲ್ಲೂ ಕೂಡ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ದಿನೇ ದಿನೇ ಅದರ ಎವಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಎಷ್ಟೊಂದು ನ್ಯೂರೋ ಡಿಜನರೇಟಿವ್ ಕಂಡೀಷನ್ಸ್ ಅಲ್ಲಿ ಅದರ ಮಹತ್ವ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸಂಗೀತ ನಮ್ಮಲ್ಲಿ ಒಂದು ಏಕಾಗ್ರತೆಯನ್ನ ಮೂಡಿಸುತ್ತೆ, ಮೆದುಳು ಮತ್ತು ಮನಸ್ಸಿನ ಮೇಲೆ ಒಂದು ಒಳ್ಳೆಯ ಪ್ರಭಾವನ ಬೀರುತ್ತೆ, ನಮ್ಮಲ್ಲಿ ಒಂದು ಚಂಚಲತೆಯನ್ನ ಅವಾಯ್ಡ್ ಮಾಡ್ಕೊಳ್ಳುತ್ತೆ. ನನಗೆ ಗುರುಗಳು ಹೇಳ್ಕೊಟ್ಟಿರುವಂಥದ್ದು ಯಾವುದು ನನ್ನ ಸ್ವಂತ ಅಂತ ಹೇಳೋದಿಲ್ಲ, ಅವರಿಂದ ಕಲಿತದ್ದನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ವಿದ್ಯಾಲಯ ಪ್ರಾರಂಭವಾಗಿ 8 ವರ್ಷ ಆಯಿತು, ಆದರೆ ನಾನು ಕಾರ್ಯಕ್ರಮವನ್ನು ಮಾಡೋದು 3ನೇ ವರ್ಷ. ಕೊರೋನಾ ಇರೋದರಿಂದ 5 ವರ್ಷಗಳ ಕಾಲ ನಾನು ಕಾರ್ಯಕ್ರಮನ ಮಾಡಿರಲಿಲ್ಲ. ಈ ಕಾರ್ಯಕ್ರಮವನ್ನು 3ನೇ ವರ್ಷವಾಗಿ ನಾನು ಆಚರಣೆ ಮಾಡ್ತಾ ಇದ್ದೇನೆ. ನನ್ನ ವಿದ್ಯಾಲಯದಲ್ಲಿ ಒಟ್ಟು 40 ಜನ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೊನ್ನೆ ತಾನೇ ನಡೆದಿರುವಂಥ ಸೀನಿಯರ್ ಪರೀಕ್ಷೆಯಲ್ಲಿ ನನ್ನ 3 ಜನ ವಿದ್ಯಾರ್ಥಿಗಳು ಶ್ರೀಹರಿ ಪ್ರಸಾದ್, ನಿಶ್ಚಿತ್ ಸಾಂಶಿ ಮತ್ತು ಮನಸ್ವಿ ಭಟ್ ಅದನ್ನು ಸೀನಿಯರ್ ಎಕ್ಸಾಮನ್ನು ತೆಗೆದುಕೊಂಡು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ನಮ್ಮ ವಿದ್ಯಾಲಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ.